ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಇವತ್ತು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು. ನಂತರ ಬಿಜೆಪಿ ನಾಯಕರು ಏನು ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ತಿರುಗೇಟು ಕೊಡುವ ಕೆಲಸವನ್ನು ಕೂಡ ಮಾಡಿದ್ರು. ನೇರವಾಗಿ ಪ್ರಿಯಾಂಕ್ ಖರ್ಗೆ ಕಾರಣ ಅಂತ ಎಲ್ಲಿ ಪ್ರಸ್ತಾಪ ಇದೆಯಾ? ದಾಖಲೆ ಸಾಕ್ಷ್ಯ ಇಲ್ಲದೆ ಪ್ರಿಯಾಂಕ್ ಖರ್ಗೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನಿಸಿದ್ದಾರೆ. ತನಿಖೆ ಆದ ಮೇಲೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಅಂತ ಇವತ್ತು ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೀದರ್ನ ಯುವ ಗುತ್ತಿಗೆದಾರ ಏನು ಸಚಿನ್ ಆತ್ಮಹತ್ಯೆ ಪ್ರಕರಣ ಈಗ ಭಾರಿ ಸಂಚಲನ ಮೂಡ್ತಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಇವತ್ತು ಬಿಜೆಪಿ ಏನೋ ಒಂದು ರಾಜ್ಯ ನಿಯೋಗ ಕೂಡ ಬರ್ತಾ ಇರುವಂಥದ್ದು. ನಿನ್ನೆ ಕೂಡ ಬಿಜೆಪಿ ನಿಯೋಗ ಬಂದು ಒಂದು ರೀತಿಯ ಆರೋಪ ಮಾಡಿರುವಂಥದ್ದು. ಅಂದರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ತಳ್ಕಾಕೊಂತಿರುವಂಥದ್ದು. ಹೀಗಾಗಿ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಬೇಕು ಮತ್ತು ಸ್ವತಃ ಈಶ್ವರ ಖಂಡ್ರೆ ಅವರು ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನು ಅವರಿಗೆ ಹೇಳ್ತಾ ಇರುವಂಥದ್ದು. ಹೀಗಾಗಿ ಜೊತೆಗೆ ಈಗ ನಮ್ಮ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಇದೆ, ಅವ್ರನ್ನೇ ಕೇಳೋಣ. ಸರ್, ಪ್ರಮುಖವಾಗಿ ಬಿಜೆಪಿ ಸರ್ ಒಂದು ರೀತಿಯ ನಿಯೋಗ ಬಂದಿತ್ತು. ಈಗ ಅಂದ್ರೆ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ನಿರ್ಲಕ್ಷ್ಯ ಮಾಡಿದ್ದಾರೆ, ಯಾರು ಬಂದು ಅವ್ರನ್ನ ಮಾತಾಡಿಸುವಂಥದ್ದು, ಸಾಂತ್ವನ ಮಾಡಿಲ್ಲ ಅನ್ನುವಂಥದ್ದು, ಮತ್ತೆ ಪ್ರಿಯಾಂಕಾ ಖರ್ಗೆ ತಳ್ಕಾಕತ್ತಿದೆ, ಅವ್ರು ರಾಜೀನಾಮೆ ಕೊಡಬೇಕು ಇಬ್ಬರು ಅನ್ನುವಂಥದ್ದು ಹೇಳ್ತಾರೆ. ಈಗಾಗಲೇ ನಾನು ಹೇಳಿದ್ದೇನೆ, ಈ ಪ್ರಕರಣ ಆಗಿದ್ದಾಗ ನಾನು ಬೀದರ್ನಲ್ಲಿ ಇರಲಿಲ್ಲ, ಬೆಳಗಾಂದಲ್ಲಿ ಇದ್ದೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಮನಮೋಹನ್ ಸಿಂಗ್ ರವರ ಶ್ರದ್ಧಾಂಜಲಿ ಅರ್ಪಣೆ ಮಾಡೋದ್ರಲ್ಲಿ ನಾವೆಲ್ಲರೂ ವ್ಯಸ್ತರಾಗಿದ್ದೇನೆ. ನನಗೆ ಮಾಹಿತಿ ಬಂದ ತಕ್ಷಣ ಎಸ್ ಪಿ ಅವರಿಗೆ ಹೇಳಿ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾನು ಹೇಳಿದ್ದೇನೆ. ಈಗ ನೋಡಿ, ಯಾವ ಆಧಾರದ ಮೇಲೆ ಬಿಜೆಪಿಯವ್ರು ಬಿಜೆಪಿಯವ್ರು ಹೇಳಿದಂಗೆ ಮಾಡ್ಲಿಕ್ಕೆ ಆಗುತ್ತಾ? ಇವತ್ತು ಬಿಜೆಪಿಯವ್ರು ಗೆಲ್ಸಿದಾರ, ನಮಗೆ ಏನು ಜನರು ಗೆಲ್ಸಿದ್ದಾರೆ? ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ ಅಂತ ಎಲ್ಲಾದರೂ ಬಂದಿದೆಯಾ? ಡೆತ್ ನೋಟಲ್ಲಿ ಇದೆಯಾ? ನೇರವಾಗಿ ಎಲ್ಲಾದರೂ ಆರೋಪ ಮಾಡಿದಾರಾ? ಇವತ್ತಂದರೆ ಇವತ್ತು ಯಾವುದೇ ಆಧಾರ ಇಲ್ಲದೆ, ಪುರಾವೆಗಳಿಲ್ಲದೆ ನೀವು ರಾಜೀನಾಮೆ ಕೊಡಿ ಅವರಿದ್ದಾರೆ, ಯಾರಿದ್ದಾರೆ, ನಿಜವಾಗಿ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಾಗಿಲ್ಲ. ನಾವು ಈಗಾಗಲೇ ಹೇಳಿದ್ದೇವೆ, ನಾನು ಹೇಳಿದ್ದೇನೆ, ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ನಿಷ್ಪಕ್ಷಪಾತವಾಗಿ ಇವತ್ತು ಪಾರದರ್ಶಕವಾಗಿ ತನಿಖೆ ಆಗಬೇಕು. ತನಿಖೆ ಆಧಾರದ ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಪಕ್ಷಾತೀತವಾಗಿ ಆ ತಪ್ಪಿತಸ್ಥರ ಮೇಲೆ ಕ್ರಮ ಆಗಲಿ ಅಂತ ಹೇಳ್ತಾ ಇದ್ದೇವೆ. ಮತ್ತು ಅವ್ರು ಎಂದಾದರೂ ಹೇಳಿದ್ದಾರೆ ಬಿಜೆಪಿಯವರು? ಅವ್ರು ಎಲ್ಲ ಪಾಪಗಳು ಮುಚ್ಚಿಕೊಳ್ಳುವಂಥ ಕೆಲಸನೇ ಮಾಡಿದ್ದಾರೆ. ಮತ್ತು ನಮಗೆ ಬುದ್ಧಿ ಹೇಳ್ತಾರಾ? ಪ್ರಮುಖವಾಗಿ ಸರ್, ಪೊಲೀಸ್ ನಿರ್ಲಕ್ಷ್ಯ ಆಗಿದೆ, ಸಿಬಿಐ ಕೊಡಬೇಕು ಅನ್ನುವಂಥದ್ದು ಸರ್. ಈಗ ಕುಟುಂಬಸ್ಥರು ಹೇಳ್ತಾರೆ, ಅವರು ಹೇಳ್ತಾರೆ ಸಿಬಿಐ ಕೊಡಬೇಕು ಅನ್ನೋದು. ಪೊಲೀಸ್ ನಿರ್ಲಕ್ಷ್ಯ ಆಗಿದೆ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ನನ್ನ ಗಮನಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇನೆ. ತನಿಖಾ ವರದಿ ಆಧಾರ ಮೇಲೆ ಕ್ರಮ ಆಗ್ತದೆ. ಯಾವುದೇ ರಾಜೀನಾಮೆ ಇಲ್ಲ ಸರ್, ಯಾರು ಯಾವುದೇ ಕಾರಣಕ್ಕೂ ತನಿಖೆ ಆಗಬೇಕು. ನೋಡಿ, ಏನು ಆಧಾರ ಏನಾರ ಇದೆಯಾ? ಡೆತ್ ನೋಟಲ್ಲಿ ಇವತ್ತು ಅವ್ರ ಮೇಲೆ ನೂರಾರು ಪ್ರಕರಣಗಳಿದ್ದಾವೆ. ಈಗೇನು ಬರ್ತಾ ಇದ್ದಾರೆ, ಅಶೋಕ್ ಅವ್ರು ಇರ್ಬೋದು, ಮಾನ್ಯ ಗೌರವಾನ್ವಿತ ಮಾನ್ಯ ವಿಜೇಂದ್ರ ಅವ್ರು ಇರ್ಬೋದು, ಮತ್ತು ಅವರೆಲ್ಲ ರಾಜೀನಾಮೆ ಕೊಟ್ಟು ಬರಲಿ. ಯಾಕೆ, ಅದಕ್ಕೇನಾಗಿದೆ ಅವರಿಗೆ? ಅವರೆಲ್ಲ ಆರೋಪಗಳಿಂದ ಮುಕ್ತವಾದ ಮೇಲೆ ಮತ್ತೆ ಬೇಕಾದರೂ ಬರಲಿ. ಬರೀ ಬೇರೆಯವ್ರಿಗೆ ಹೇಳಿ ಏನೂ ಇಲ್ಲದೆ, ಪುರಾವೆಗಳಿಲ್ಲದೆ, ಸಾಕ್ಷಿಗಳಿಲ್ಲದೆ ಬರೀ ಇವತ್ತು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದರೆ ನಿಜವಾಗದ ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಆಗ್ತದಾ? ಹೇಳಬೇಕಲ್ಲ ಅವರು. ಹೇಳಿದ್ದೇನೆ, 10 ಲಕ್ಷ ರೂಪಾಯಿ ಪರಿಹಾರ ಇವತ್ತು ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದೇನೆ. ಕುಟುಂಬಸ್ಥರಿಗೆ ಭದ್ರತೆ ಕೊಡ್ತೇವೆ. ಅವ್ರ ದುಃಖದಲ್ಲಿ ನಾವೆಲ್ಲ ಶಾಮೀಲಾಗಿದ್ದೇವೆ. 100ಕ್ಕೆ 100% ಕ್ರಮ ಆಗುತ್ತೆ. ಇದು ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಪ್ರಮುಖವಾಗಿ ಅವ್ರು ಹೇಳ್ತಿರುವಂಥದ್ದು, ಯಾವುದೇ ಕಾರಣಕ್ಕೂ ಯಾರು ನಿರ್ಲಕ್ಷ್ಯ ಮಾಡಿದೆ ಅವ್ರನ್ನ ನಾವು ಏನು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು. ಜೊತೆಗೆ ಏನು ಬಿಜೆಪಿ ಅವರು ಏನು ಆರೋಪ ಮಾಡ್ತಾ ಇದ್ದಾರೆ, ಎಲ್ಲಿ ಸಾಕ್ಷಿಗಳಿದೆ ಅನ್ನುವಂಥದ್ದು, ಸಮಗ್ರ ತನಿಖೆ ಮಾಡ್ತೀವಿ, ಆಮೇಲೆ ಮಾತಾಡಲಿ ಅನ್ನುವಂಥದ್ದನ್ನು ಈಗ ಏನು ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಆಶಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.